ಕೆಲವೇ ಕ್ಷಣಗಳಲ್ಲಿ ರಾಣಾನನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ರಾಣಾ ಬಂಧಿಸಲಿರುವ ಎನ್ಐಎ ಅಧಿಕಾರಿಗಳು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಾಣಾ ಬಂಧನದ ಬಳಿಕ ನೇರವಾಗಿ ಆತನನ್ನ ಎನ್ಐಎ ಕಚೇರಿಗೆ ಶಿಫ್ಟ್ ಮಾಡಲಾಗುತ್ತೆ. ಬುಲೆಟ್ ಪ್ರೂಫ್ ಕಾರಲ್ಲಿ ರಾಣಾನನ್ನ ಶಿಫ್ಟ್ ಮಾಡಲಾಗುತ್ತೆ. ಬಂಧನ ಪ್ರಕ್ರಿಯೆ ಮುಗಿದ ಬಳಿಕ ಕೆಲವು ಕ್ಷಣಗಳಲ್ಲಿ ತಹಾವೂರ್ ಹುಸೇನ್ ರಾಣಾನನ್ನ ಅರೆಸ್ಟ್ ಮಾಡಲಾಗುತ್ತೆ. ಅರೆಸ್ಟ್ ಮಾಡಿದ ನಂತರ ಅಲ್ಲಿಂದ ನೇರವಾಗಿ ಅಂದ್ರೆ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಕರೆಕೊಂಡು ಹೋಗುವಂತಹ ಸ್ಥಳ ಎನ್ಐಎ ಕೇಂದ್ರ ಕಚೇರಿ. ಎನ್ಐಎ ಕೇಂದ್ರ ಕಚೇರಿಗೆ ತಹಾವೂರ್ ರಾಣಾನನ್ನ ಕರೆದು ತರಲಾಗುತ್ತೆ. ಸೊ ಈಗ ಸದ್ಯಕ್ಕೆ ಬರ್ತಾರೆ ಅಂತ ಮಾಹಿತಿ ಪ್ರಕಾರ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ. ಮೊದಲು ಅರೆಸ್ಟ್ ಮಾಡಿದ ನಂತರ ಅಲ್ಲಿಂದ ನೇರವಾಗಿ ಎನ್ಐಎ ಕಚೇರಿಗೆ ಆತನನ್ನ ಕರೆತರಲಾಗುತ್ತೆ. ಬುಲೆಟ್ ಪ್ರೂಫ್ ಕಾರ್ ಈಗಾಗಲೇ ರೆಡಿ ಆಗಿದೆ ಆತನನ್ನ ಕರೆದುಕೊಂಡು ಬರೋದಕ್ಕೆ. ಅಲ್ಲಿಂದ ನೇರವಾಗಿ ಆತನನ್ನ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಪುರಾಣಿಕ್ ಸರ್, ಈ ಅರೆಸ್ಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ? 1 ಗಂಟೆಗೂ ಹೆಚ್ಚು ಕಾಲ ಬರೀ ಬಂಧನ ಪ್ರಕ್ರಿಯೆ ನಡೆಯುತ್ತೆ ಅನ್ನೋ ಮಾತನ್ನ ಕೇಳ್ತಾ ಇದ್ವಿ ನಾವು. ಇಷ್ಟೆಲ್ಲ ಪ್ರೊಸೆಸ್ ಏನಿರುತ್ತೆ, ಯಾವ ರೀತಿ ಇರುತ್ತೆ ಅಂತ? ನಾರ್ಮಲ್ ಪ್ರೊಸೆಸ್ ಅಲ್ಲೇ ಇರುತ್ತೆ. ಯಾಕಂದ್ರೆ ಇವನ ಹತ್ರ ಕರ್ಕೊಂಬರಕ್ ಮುಂಚೆನೆ ಅಮೆರಿಕ ಜೈಲಿಂದ ಇವನಿಗೆ ಏನೇನು ಸಾಮಗ್ರಿಗಳಿದೆ, ವೈಯಕ್ತಿಕವಾದ್ದು ಬಟ್ಟೆ ಬರೆ ಅಥವಾ ಬ್ರಷ್ ಎಂತದ್ದು ಅವನ್ನ ಅಷ್ಟೇ ಕೊಟ್ಟಿರ್ತಾರೆ, ಬೇರೆ ಏನು ಕೊಟ್ಟಿರಲ್ಲ. ಮತ್ತೆ ಇವನನ್ನ ಕರ್ಕೊಂಡ್ ಬಂದಿರುವಾಗ ಅವನ ಆರೋಗ್ಯದ ಸರ್ಟಿಫಿಕೇಟ್ ಅನ್ನ ಅಲ್ಲಿ ಪಡೆದಿರ್ತಾನೆ. ಸೊ ಆ ಸರ್ಟಿಫಿಕೇಟ್ ಇವರಿಗೆ ದಾರಿನಲ್ಲಿ ಏನಾದ್ರು ತೊಂದರೆ ಮಾಡಿದ್ರು ಅಂತಕ್ಕಂತ ಒಂದು ಆಪಾದನೆ. ಸೊ ಈ ದೃಷ್ಟಿಯಿಂದ ಇಲ್ಲಿ ಬಂದ ತಕ್ಷಣ ಒಂದು ಫಸ್ಟ್ ಮೆಡಿಕಲ್ ಎಕ್ಸಾಮ್. ಆ ಮೆಡಿಕಲ್ ಎಕ್ಸಾಮ್ ನಲ್ಲಿ ಡಾಕ್ಟರ್ಗಳು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಇವನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಅಂದ್ರೆ ಅವನು ಹೇಳಿದ್ ನನಗೆ ಅಮೆರಿಕದಿಂದ ಭಾರತಕ್ಕೆ ಕಳಿಸ್ಬೇಡಿ, ಇಲ್ಲಿ ಟ್ರೀಟ್ಮೆಂಟ್ ಆಗ್ಬೇಕು, ನನಗೆ ಅಲ್ಲಿ ತೊಂದರೆ ಆಗುತ್ತೆ, ತೊಂದರೆ ಕೊಡ್ತಾರೆ. ಇದೆಲ್ಲ ಅಂದ್ರೆ ಎಸ್ಕೇಪಿಂಗ್. ಸೊ ಎಸ್ಕೇಪಿಂಗ್ ಎವಿಡೆನ್ಸ್ ಅನ್ನ ರೂಲ್ ಔಟ್ ಮಾಡುವ ಪ್ರಕ್ರಿಯೆಯನ್ನ ಮೆಡಿಕಲ್, ದಟ್ ಇಸ್ ದಿ ಫಸ್ಟ್ ಇಂಪಾರ್ಟೆಂಟ್ ಪ್ರೋಸೆಸ್. ಆ ಪ್ರೋಸೆಸ್ ಆದ ನಂತರ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ತಾರೆ ಪಾಟಿಯಾಲ ಹೌಸ್ ಅಲ್ಲಿ. ಆ ಮ್ಯಾಜಿಸ್ಟ್ರೇಟ್ ಮುಂದೆ ಇವ್ರನ್ನ ಕೇಳ್ತಾರೆ, ನಿನ್ಗೆ ಯಾವ್ದಾದ್ರು ದೈಹಿಕವಾಗಿ ತೊಂದರೆ ಕೊಟ್ರಾ ಅಂತ. ತೊಂದರೆ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಅವ್ನು ಹೇಳಲ್ಲ. ಅವ್ನು ತೊಂದರೆನೇ ಆಯ್ತು ನನಗಿದು ಅದು ಇದು ಅಂತ ಹೇಳ್ತಾರೆ. ಅದು ನಂಬಲ್ಲ, ಸುಮ್ಮನೆ ಒಂದು ಫಾರ್ಮಾಲಿಟಿಗೆ ಅಷ್ಟೇ. ಸುಮ್ಮನೆ ಒಂದ್ ರೀತಿಯಲ್ಲಿ ಅವನಿಗೆ ಒಂದ್ ರೀತಿ ಅವಕಾಶ ಕೊಟ್ಟಂಗೆ ಟು ರೂಲ್ ಔಟ್ ಅಬ್ಜೆಕ್ಷನ್ಸ್. ಮೂರನೇದು, ಇವನ ಒಂದು ಅರೆಸ್ಟ್ ವಾರಂಟ್ ಆದ ತಕ್ಷಣ ಇವನು ಬಾಡಿ ವಾರಂಟ್ ಅಂತಕ್ಕಂಥದ್ದನ್ನು ಮಾಡಿ. ಸೊ ಬಾಡಿ ವಾರಂಟ್ ಅಂದ್ರೆ ಎನ್ಐಎ ಕ್ಯಾನ್ ಟೇಕ್ ಹಿಮ್ ಫಾರ್ ಇಂಟರಾಗೇಷನ್. ಸೊ ಮ್ಯಾಜಿಸ್ಟ್ರೇಟ್ ನಂತರ ಅವರು ಅವನನ್ನ ಬಾಡಿ ವಾರಂಟ್ ಮೂಲಕ ಎನ್ಐಎ ಕಚೇರಿಗೆ ತೆಗೆದುಕೊಂಡು ಬಂದು ಅವನಿಗೆ ಒಂದು ವಿಚಾರಣೆಗೆ ಒಳಗಾಯಿಸ್ತಕ್ಕಂಥ ಒಂದನ್ನ ಈ ಇಂಡಿಯನ್ ಸಿಸ್ಟಮ್ ಆಫ್ ವಾಟ್ ಎವರ್ ಎನ್ಕ್ವೈರಿ ಇದೆ ಅದು ಪ್ರಕಾರ ಮಾಡ್ತಾರೆ. ಸೊ ಅದರಿಂದ ಇದರಲ್ಲಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್, ಇದರಲ್ಲೇನು ಅವನಿಗೆ ವಿಶೇಷವಾಗಿ ಮಾಡಬೇಕು ಅಂತ ಏನಿಲ್ಲ, ಪ್ರೊಸೀಜರ್ ಗೊತ್ತಿದೆ. ಸ್ಪೆಷಲಿ ಎನ್ಐಎ ಆದ್ರಿಂದ ಎನ್ಐಎನವ್ರಿಗೆ ಗೊತ್ತಿದೆ ಇವನ ಕಣ್ಣು ಅಥವಾ ಇವನು ಮಾತಾಡೋ ಸ್ಟೈಲು ಅದರಲ್ಲೇ ಗೊತ್ತಿಡ್ತಾರೆ ಡಿಸ್ಟಿಲಿಂಗ್ ಲೈ ಅಂತ. ಸೊ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನೋಡಿದರೆ ಎನ್ಐಎ ಇಸ್ ಫುಲ್ಲಿ ಪ್ರಿಪೇರ್ಡ್. ಐ ಡೋಂಟ್ ಥಿಂಕ್ ರಾಣಾ ಕ್ಯಾನ್ ಎಸ್ಕೇಪ್ ಎನಿ ಟೈಪ್ ಆಫ್ ಇಂಟರಾಗೇಷನ್. ಅವನಿಗೆ ದೈಹಿಕವಾಗಿ ಚಿತ್ರಹಿಂಸೆ ಕೊಡದೇ ಇರ್ಬೋದು, ಬಟ್ ಅವನಿಗೆ ಗೊತ್ತಿದೆ ಒಂದ್ಸಾರಿ ಯಾವ ಅಮೆರಿಕಾದ ಒಂದು ಜೈಲಿನಿಂದ ಇವನಿಗೆ ಇಂಡಿಯನ್ ಅಥಾರಿಟೀಸ್ಗೆ ಎನ್ಐಎ ಹ್ಯಾಂಡ್ ಓವರ್ ಮಾಡಿದ್ರೆ ದಿ ಮ್ಯಾಟರ್ ಎಂಡ್ಸ್ ದೇರ್. ಸೊ ಅಮೆರಿಕಾದ ಇಂಟರ್ಫಿಯರೆನ್ಸ್ ಇರಲ್ಲ. ಅಮೆರಿಕ ಅವನನ್ನು ವೆರಿಫೈ ಮಾಡಿದೆ. ಎಕ್ಸ್ಟ್ರಾಡಿಷನ್ ಏನು? ಈಸ್ ಅ ಪರ್ಸನಾ ನಾನ್ ಗ್ರೇಟಾ. ಆ ಭಾರತದ ಪ್ರಜೆ ಅಲ್ಲ, ಕೆನಡಾದ ಪ್ರಜೆ ಇರ್ಬೋದು, ಪಾಕಿಸ್ತಾನದ ಮೂಲ ಇರ್ಬೋದು, ಆದರೆ ಇವನು ಈ ದೇಶಕ್ಕೆ ಇರಲಿಕ್ಕೆ ಲಾಯಕ್ಕಿಲ್ಲ. ಅಮೆರಿಕಾದ ಕಾನೂನಿನ ವಿರೋಧವಾದ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ಅಂತಾರಾಷ್ಟ್ರೀಯ ಅಪರಾಧಿ, ಪರ್ಸನಾ ನಾನ್ ಗ್ರೇಟಾ. ಸೊ ಪರ್ಸನಾ ನಾನ್ ಗ್ರೇಟಾ ಆದ ತಕ್ಷಣ ಎಕ್ಸ್ಟ್ರಾಡಿಷನ್ ಮಾಡಿ. ಸೊ ಅದ್ರಿಂದ ಒಂದೇ ಒಂದು ಅವನಿಗೆ ಕೋಳ ಹಾಕಿದಾರೋ ಇಲ್ಲೋ ಅದು ನೀವು ಹೇಳ್ಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಅವನು ಹ್ಯಾಂಡ್ ಕಪ್ ಹಾಕಿದಾರೋ ಇಲ್ಲ, ಹಾಕಿರ್ತಾರೆ ಸಾಮಾನ್ಯ ಇವರೆಲ್ಲ ಇಂಟರ್ವ್ಯೂ. ಕೆಲವೇ ಕ್ಷಣಗಳಲ್ಲಿ ರಾಣಾನನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ರಾಣಾ ಬಂಧಿಸಲಿರುವ ಎನ್ಐಎ ಅಧಿಕಾರಿಗಳು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಾಣಾ ಬಂಧನದ ಬಳಿಕ ನೇರವಾಗಿ ಆತನನ್ನ ಎನ್ಐಎ ಕಚೇರಿಗೆ ಶಿಫ್ಟ್ ಮಾಡಲಾಗುತ್ತೆ. ಬುಲೆಟ್ ಪ್ರೂಫ್ ಕಾರಲ್ಲಿ ರಾಣಾನನ್ನ ಶಿಫ್ಟ್ ಮಾಡಲಾಗುತ್ತೆ. ಬಂಧನ ಪ್ರಕ್ರಿಯೆ ಮುಗಿದ ಬಳಿಕ ಕೆಲವು ಕ್ಷಣಗಳಲ್ಲಿ ತಹಾವೂರ್ ಹುಸೇನ್ ರಾಣಾನನ್ನ ಅರೆಸ್ಟ್ ಮಾಡಲಾಗುತ್ತೆ. ಅರೆಸ್ಟ್ ಮಾಡಿದ ನಂತರ ಅಲ್ಲಿಂದ ನೇರವಾಗಿ ಅಂದ್ರೆ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಕರೆಕೊಂಡು ಹೋಗುವಂತಹ ಸ್ಥಳ ಎನ್ಐಎ ಕೇಂದ್ರ ಕಚೇರಿ. ಎನ್ಐಎ ಕೇಂದ್ರ ಕಚೇರಿಗೆ ತಹಾವೂರ್ ರಾಣಾನನ್ನ ಕರೆದು ತರಲಾಗುತ್ತೆ. ಸೊ ಈಗ ಸದ್ಯಕ್ಕೆ ಬರ್ತಾರೆ ಅಂತ ಮಾಹಿತಿ ಪ್ರಕಾರ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ. ಮೊದಲು ಅರೆಸ್ಟ್ ಮಾಡಿದ ನಂತರ ಅಲ್ಲಿಂದ ನೇರವಾಗಿ ಎನ್ಐಎ ಕಚೇರಿಗೆ ಆತನನ್ನ ಕರೆತರಲಾಗುತ್ತೆ. ಬುಲೆಟ್ ಪ್ರೂಫ್ ಕಾರ್ ಈಗಾಗಲೇ ರೆಡಿ ಆಗಿದೆ
ಆತನನ್ನ ಕರೆದುಕೊಂಡು ಬರೋದಕ್ಕೆ. ಅಲ್ಲಿಂದ ನೇರವಾಗಿ ಆತನನ್ನ ಕೇಂದ್ರ ಕಚೇರಿಗೆ ಕರೆತರಲಾಗುತ್ತೆ. ಪುರಾಣಿಕ್ ಸರ್, ಈ ಅರೆಸ್ಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ? 1 ಗಂಟೆಗೂ ಹೆಚ್ಚು ಕಾಲ ಬರೀ ಬಂಧನ ಪ್ರಕ್ರಿಯೆ ನಡೆಯುತ್ತೆ ಅನ್ನೋಂತ ಮಾತನ್ನ ಕೇಳ್ತಾ ಇದ್ವಿ ನಾವು. ಇಷ್ಟೆಲ್ಲ ಪ್ರೊಸೆಸ್ ಏನಿರುತ್ತೆ, ಯಾವ ರೀತಿ ಇರುತ್ತೆ ಅಂತ? ನಾರ್ಮಲ್ ಪ್ರೊಸೆಸ್ ಎಲ್ಲ ಇರುತ್ತೆ. ಯಾಕಂದ್ರೆ ಇವನ ಹತ್ರ ಕರ್ಕೊಂಬರಕ್ ಮುಂಚೆನೆ ಅಮೆರಿಕ ಜೈಲಿಂದ ಇವನಿಗೆ ಏನೇನು ಸಾಮಗ್ರಿಗಳಿದೆ, ವೈಯಕ್ತಿಕವಾದ್ದು, ಬಟ್ಟೆ ಬರೆ ಅಥವಾ ಬ್ರಷ್ ಎಂತದ್ದು, ಅವನ್ನ ಅಷ್ಟೇ ಕೊಟ್ಟಿರ್ತಾರೆ, ಬೇರೆ ಏನು ಕೊಟ್ಟಿರಲ್ಲ. ಮತ್ತೆ ಇವನನ್ನ ಕರ್ಕೊಂಡ್ ಬಂದಿರುವಾಗ ಅವನ ಆರೋಗ್ಯದ ಸರ್ಟಿಫಿಕೇಟ್ ಅನ್ನ ಅಲ್ಲಿ ಪಡೆದಿರ್ತಾನೆ. ಸೊ ಆ ಸರ್ಟಿಫಿಕೇಟ್ ಇವರಿಗೆ ದಾರಿನಲ್ಲಿ ಏನಾದ್ರು ತೊಂದರೆ ಮಾಡಿದ್ರು ಅಂತಕ್ಕಂತ ಒಂದು ಆಪಾದನೆ. ಸೊ ಈ ದೃಷ್ಟಿಯಿಂದ ಇಲ್ಲಿ ಬಂದ ತಕ್ಷಣ ಒಂದು ಫಸ್ಟ್ ಮೆಡಿಕಲ್ ಎಕ್ಸಾಮ್. ಆ ಮೆಡಿಕಲ್ ಎಕ್ಸಾಮ್ ನಲ್ಲಿ ಡಾಕ್ಟರ್ಗಳು, ಎಕ್ಸ್ಪರ್ಟ್ಸ್ ಹೇಳ್ತಾರೆ ಇವನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಅಂದ್ರೆ ಅವ್ನು ಹೇಳಿದ್ ನನಗೆ ಅಮೆರಿಕಾದಿಂದ ಭಾರತಕ್ಕೆ ಕಳಿಸ್ಬೇಡಿ, ಇಲ್ಲಿ ಟ್ರೀಟ್ಮೆಂಟ್ ಆಗ್ಬೇಕು, ನನಗೆ ಅಲ್ಲಿ ತೊಂದರೆ ಆಗುತ್ತೆ, ತೊಂದರೆ ಕೊಡ್ತಾರೆ. ಇದೆಲ್ಲ ಅಂದ್ರೆ ಎಸ್ಕೇಪಿಂಗ್. ಸೊ ಎಸ್ಕೇಪಿಂಗ್ ಎವಿಡೆನ್ಸ್ ಅನ್ನ ರೂಲ್ ಔಟ್ ಮಾಡುವ ಪ್ರಕ್ರಿಯೆಯನ್ನ ಮೆಡಿಕಲ್, ದಟ್ ಇಸ್ ದಿ ಫಸ್ಟ್ ಇಂಪಾರ್ಟೆಂಟ್ ಪ್ರೋಸೆಸ್. ಆ ಪ್ರೋಸೆಸ್ ಆದ ನಂತರ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ತಾರೆ ಪಾಟಿಯಾಲ ಹೌಸ್ ಅಲ್ಲಿ. ಆ ಮ್ಯಾಜಿಸ್ಟ್ರೇಟ್ ಮುಂದೆ ಇವ್ರನ್ನ ಕೇಳ್ತಾರೆ, ನಿನ್ಗೆ ಯಾವ್ದಾದ್ರು ದೈಹಿಕವಾಗಿ ತೊಂದರೆ ಕೊಟ್ರ ಅಂತ. ತೊಂದರೆ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಅವ್ನು ಹೇಳಲ್ಲ. ಅವ್ನು ತೊಂದರೆನೇ ಆಯ್ತು, ನನ್ಗಿದು ಅದು ಇದು ಅಂತ ಹೇಳ್ತಾರೆ. ಅದು ನಮ್ಮಲ್ಲ, ಸುಮ್ಮನೆ ಒಂದು ಫಾರ್ಮಾಲಿಟಿ ಅಷ್ಟೇ. ಸುಮ್ಮನೆ ಒಂದು ರೀತಿಯಲ್ಲಿ ಅವನಿಗೆ ಒಂದು ರೀತಿ ಅವಕಾಶ ಕೊಟ್ಟಂಗೆ ಟು ರೂಲ್ ಔಟ್ ಅಬ್ಜೆಕ್ಷನ್ಸ್. ಮೂರನೇದು, ಇವನ ಒಂದು ಅರೆಸ್ಟ್ ವಾರಂಟ್ ಆದ ತಕ್ಷಣ ಇವನು ಬಾಡಿ ವಾರಂಟ್ ಅಂತಕ್ಕಂಥದ್ದನ್ನು ಮಾಡಿ. ಸೊ ಬಾಡಿ ವಾರಂಟ್ ಅಂದ್ರೆ NIA ಕ್ಯಾನ್ ಟೇಕ್ ಹಿಮ್ ಫಾರ್ ಇಂಟರಾಗೇಷನ್. ಸೊ ಮ್ಯಾಜಿಸ್ಟ್ರೇಟ್ ನಂತರ ಅವರನ್ನ ಬಾಡಿ ವಾರಂಟ್ ಮೂಲಕ NIA ಕಚೇರಿಗೆ ತೆಗೆದುಕೊಂಡು ಬಂದು ಅವನಿಗೆ ಒಂದು ವಿಚಾರಣೆಗೆ ಒಳಗಾಯಿಸ್ತಕ್ಕಂತ ಒಂದನ್ನ ಈ ಇಂಡಿಯನ್ ಸಿಸ್ಟಮ್ ಆಫ್ ವಾಟ್ ಎವರ್ ಎನ್ಕ್ವೈರಿ ಇದೆ ಅದ್ರ ಪ್ರಕಾರ ಮಾಡ್ತಾರೆ. ಸೊ ಅದರಿಂದ ಇದರಲ್ಲಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್, ಇದರಲ್ಲಿ ಏನು ಅವನಿಗೆ ವಿಶೇಷವಾಗಿ ಮಾಡಬೇಕು ಅಂತ ಏನಿಲ್ಲ, ಪ್ರೊಸೀಜರ್ ಗೊತ್ತಿದೆ. ಸ್ಪೆಷಲಿ NIA ಆದ್ರಿಂದ NIA ಗೊತ್ತಿದೆ ಅವನ ಕಣ್ಣು ಅಥವಾ ಮಾತಾಡೋ ಸ್ಟೈಲು, ಅದರಲ್ಲೇ ಗೊತ್ತಿರ್ತಾರೆ ಈ ಸ್ಟಿಲ್ಲಿಂಗ್ ಲೈ ಅಂತ. ಸೊ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನೋಡಿದರೆ NIA ಇಸ್ ಫುಲ್ಲಿ ಪ್ರಿಪೇರ್ಡ್. ಐ ಡೋಂಟ್ ಥಿಂಕ್ ರಾಣಾ ಕ್ಯಾನ್ ಎಸ್ಕೇಪ್ ಎನಿ ಟೈಪ್ ಆಫ್ ಇಂಟರಾಗೇಷನ್. ಅವನಿಗೆ ದೈಹಿಕವಾಗಿ ಚಿತ್ರಾಂಶ ಕೊಡದೇ ಇರ್ಬೋದು, ಬಟ್ ಅವನಿಗೆ ಗೊತ್ತಿದೆ ಒಂದ್ಸಾರಿ ಯಾವ ಅಮೆರಿಕಾದ ಒಂದು ಜೈಲಿನಿಂದ ಇವನಿಗೆ ಇಂಡಿಯನ್ ಅಥಾರಿಟೀಸ್ಗೆ NIA ಹ್ಯಾಂಡ್ ಓವರ್ ಮಾಡಿದ್ರೆ ದಿ ಮ್ಯಾಟರ್ ಎಂಡ್ಸ್ ದೇರ್. ಸೊ ಅಮೆರಿಕಾದ ಇಂಟರ್ಫಿಯರೆನ್ಸ್ ಇರಲ್ಲ. ಅಮೆರಿಕ ಅವನನ್ನು ವೆರಿಫೈ ಮಾಡಿದೆ. ಎಕ್ಸ್ಟ್ರಾಡಿಷನ್ ಅಂದ್ರೇನು? ಈಸ್ ಅ ಪರ್ಸನ್ ನಾನ್ ಗ್ರೇಟಾ. ಆ ಭಾರತದ ಪ್ರಜೆ ಅಲ್ಲ, ಕೆನಡಾದ ಪ್ರಜೆ ಇರ್ಬೋದು, ಪಾಕಿಸ್ತಾನದ ಮೂಲ ಇರ್ಬೋದು, ಆದರೆ ಇವನು ಈ ದೇಶಕ್ಕೆ ಇರಲಿಕ್ಕೆ ಲಾಯಕ್ಕಿಲ್ಲ. ಅಮೆರಿಕಾದ ಕಾನೂನಿನ ವಿರೋಧವಾದ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ಅಂತಾರಾಷ್ಟ್ರೀಯ ಅಪರಾಧಿ, ಪರ್ಸನಾ ನಾನ್ ಗ್ರೇಟಾ. ಸೊ ಪರ್ಸನಾ ನಾನ್ ಗ್ರೇಟಾ ಆದ ತಕ್ಷಣ ಎಕ್ಸ್ಟ್ರಾಡಿಷನ್ ಮಾಡಿ. ಸೊ ಅದ್ರಿಂದ ಒಂದೇ ಒಂದು ಅವನಿಗೆ ಕೋಳ ಹಾಕಿದಾರೋ ಇಲ್ಲೋ ಅದು ನೀವು ಹೇಳ್ಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಅವನಿಗೆ ಹ್ಯಾಂಡ್ ಕಪ್ ಹಾಕಿದಾರೋ ಇಲ್ಲ, ಹಾಕಿರ್ತಾರೆ ಸಾಮಾನ್ಯ ಇವರೆಲ್ಲ